ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಅವರಿಗೆ ನೋಟಿಸ್ ನೀಡುವುದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಸ್ ನಾರಾಯಣ್ ಅವರ ಜೊತೆಗೆ ಅವರ ಪುತ್ರ ಹಾಗೆ ಪತ್ನಿ ಭಾಗ್ಯವತಿಗೂ ಕೂಡ ನೋಟಿಸ್ ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತೇ ನೋಟಿಸ್ ನೀಡೋಕೆ ಜ್ಞಾನಭಾರತಿ ಪೊಲೀಸರು ಮುಂದಾಗಿದ್ದಾರೆ. 3 ದಿನಗಳ ಒಳಗಾಗಿ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡುವುದಕ್ಕೆ ಸಿದ್ಧರಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಮಾವ, ಪತಿ ಹಾಗೆ ಅತ್ತೆಯ ವಿರುದ್ಧ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಎಂತೆಂಥದ್ದೋ ಕೌಟುಂಬಿಕ ಕಲಹಗಳ ಸಿನಿಮಾಗಳನ್ನ ಮಾಡಿ ಸಕ್ಸಸ್ ಕಂಡವರು ಎಸ್ ನಾರಾಯಣ್. ಆದ್ರೀಗ ಅವರದ್ದೇ ಮನೆಯ ಕೌಟುಂಬಿಕ ಕಲಹ ಜಗಜ್ಜಾಹೀರಾಗ್ಬಿಟ್ಟಿದೆ. ಅವರ ವಿರುದ್ಧವೇ, ಅವರ ಕುಟುಂಬಸ್ಥರ ವಿರುದ್ಧವೇ ಕಿರುಕುಳದ ಆರೋಪ ಕೇಳಿಬಂದಿದೆ. ತನಿಖೆಗೆ ಪೊಲೀಸರು ಏನ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವಕುಮಾರ್? ವಿದ್ಯಾಶ್ರೀ, ಸ್ಯಾಂಡಲ್ವುಡ್ನಲ್ಲಿ ಹಿಟ್ ಮೇಲೆ ಹಿಟ್ ಕೊಟ್ಟಂತ ಡೈರೆಕ್ಟರ್, ಜೊತೆಗೆ ಚೈತ್ರದ ಪ್ರೇಮಾಂಜಲಿಯಿಂದ ಹಿಡಿದು ಚಲನಚಿತ್ರದವರೆಗೂ ಸರಿಸುಮಾರು 50 ಸಿನಿಮಾಗಳನ್ನ ನಿರ್ದೇಶನವನ್ನು ಮಾಡಿರುವಂತ ಎಸ್ ನಾರಾಯಣ್ ಅವರ ವಿರುದ್ಧ ಸದ್ಯ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬಂದಿರುವಂತದ್ದು. ಅವರ 2ನೇ ಸೊಸೆ ಪವಿತ್ರ ಅವರು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಸೊಸೆ ಕೊಟ್ಟಂತ ದೂರಿನ ಅನ್ವಯವಾಗಿ ಇವತ್ತು ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ರವಿ ಅವರು ಎಸ್ ನಾರಾಯಣ್, ಅವರ ಪತ್ನಿ ಭಾಗ್ಯವತಿ ಹಾಗೂ ಪುತ್ರ ಪವನ್ ಮೂವರಿಗೂ ಕೂಡ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ನಡೆಸಿರುವಂತದ್ದು. ಇನ್ನು 3 ದಿನಗಳ ಒಳಗಾಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕಳೆದ ವಾರ ಎಸ್ ನಾರಾಯಣ್ ಅವರ 2ನೇ ಸೊಸೆ ಪವಿತ್ರ ಅವರು ಕೊಟ್ಟಂತ ದೂರನ್ನು ನಾವು ಗಮನಿಸುವಂತದ್ದಾದ್ರೆ 2021ರಲ್ಲಿ ಗುರು ಹಿರಿಯರು ನಿಶ್ಚಯಿಸಿದಂತೆ ಪವಿತ್ರ ಹಾಗೂ ಪವನ್ ಮದುವೆಯನ್ನು ಹಾಕ್ತಾರೆ. ಮದುವೆ ಆದಂತ ನಂತರದಲ್ಲಿ ಕೆಲ ಕಾಲ ಜೊತೆಲೇ ಇರ್ತಾರೆ. ನಂತರ ಪವನ್ ಹಾಗೂ ಪವಿತ್ರ ಬೇರೆಡೆ ವಾಸವಾಗುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಪವನ್ ಯಾವುದೇ ರೀತಿ ಅಂತ ಆತನಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಯಾವುದೇ ಡಿಗ್ರಿ ಕೂಡ ಆತನಿಗೆ ಕಂಪ್ಲೀಟ್ ಆಗೋದಿರೋದಿಲ್ಲ. ಸ್ವತಃ ಪವಿತ್ರನೇ ಬೇರೆ ಕಡೆ ಆಕೆ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗಿ ಜೀವನವನ್ನು ಸಾಗಿಸುವಂತ ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಈ ದಂಪತಿಗೆ ಒಂದು ಮಗು ಕೂಡ ಇರುತ್ತೆ. ಆತ ಕಾರನ್ನ ತಗೊಳ್ಬೇಕಂದ್ರೂ ಕೂಡ ನಾನೇ 1 ಲಕ್ಷ ಹಣವನ್ನ ಕೊಟ್ಟಿದ್ದೆ. ಜೊತೆಗೆ ಕೆಲವೊಂದಷ್ಟು ದಿನಗಳಾದಂತ ನಂತರದಲ್ಲಿ ನಮ್ಮ ತಂದೆ ಎಸ್ ನಾರಾಯಣ್ ಏನಿದ್ದಾರೆ, ಅವರು ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಿರ್ದೇಶಕರು. ಅವರ ಹೆಸರಿನಲ್ಲಿ ಸಿನಿಮಾ ಅಕಾಡೆಮಿಯನ್ನ ಮಾಡಬೇಕು ಅಂತ ಇದ್ದೀನಿ, ಅಂದ್ರೆ ಕಲಾ ಸಾಮ್ರಾಟ್ ಫಿಲ್ಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬೇಕು ಅಂತೇಳಿ ಆತ ತನ್ನ ಪತ್ನಿ ಪವಿತ್ರ ಬಳಿ ಹೇಳುವಂಥದ್ದು. ಈ ವೇಳೆ ಪವಿತ್ರ ಬಳಿ ಪವನ್ ಹಣವನ್ನ ಕೇಳ್ತಾನೆ, ಆಕೆ ಗಂಡ ಹಣ ಕೇಳ್ತಿದ್ದಾನೆ, ಜೊತೆಗೆ ಒಳ್ಳೆ ಉದ್ದೇಶ ಕೇಳ್ತಿದ್ದಾನೆ ಅಂತೇಳಿ ಸುಮಾರು 10 ಲಕ್ಷ ಹಣವನ್ನ ಪವಿತ್ರ ಅರೇಂಜ್ ಮಾಡಿ ಪವನ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಪವಿತ್ರರ ತಾಯಿಯ ಬಳಿ ಇದ್ದಂತ ಚಿನ್ನದ ಒಡವೆಗಳನ್ನ ಪಡ್ಕೊಂಡು ಅದನ್ನ ಅಡವಿಟ್ಟು ಸುಮಾರು 10 ಲಕ್ಷ ಹಣವನ್ನ ಪವನ್ಗೆ ಕೊಡುವಂತ ಕೆಲಸ ಮಾಡ್ತಾರೆ. ಯಾವಾಗ ಕಲಾ ಸಾಮ್ರಾಟ್ ಫಿಲಂ ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ, ಇದಾದ ನಂತರದಲ್ಲಿ ಮತ್ತೆ ಎಸ್ ನಾರಾಯಣ್ ಅವರ ಕುಟುಂಬ ಜೊತೆಗೆ ಪವಿತ್ರ, ಪವನ್ ಎಲ್ಲರೂ ಕೂಡ ಒಂದೇ ಕಡೆ ವಾಸವಾಗಲಿಕ್ಕೆ ಶುರು ಮಾಡ್ತಾರೆ. ಎಸ್ ನಾರಾಯಣ್ ಅವರು ವಾಪಸ್ ಬಂದು ಏನ್ ಬೇರೆ ಕಡೆ ವಾಸವಾಗಿರ್ತಾರೆ, ಮಗ ಮತ್ತು ಸೊಸೆ ಅವರನ್ನ ಮತ್ತೆ ಮನೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದಂತ ನಂತರದಲ್ಲಿ ಪತಿ ಪವನ್, ಮಾವ ಎಸ್ ನಾರಾಯಣ್, ಅತ್ತೆ ಭಾಗ್ಯವತಿ ಎಲ್ಲರೂ ಸೇರ್ಕೊಂಡು ನನಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳವನ್ನ ಕೊಟ್ಟರು, ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಪತಿಗೆ ಆತ ಕಾರನ್ನ ತಗೊಳ್ಬೇಕಾದಂತ ಸಂದರ್ಭದಲ್ಲಿ ಹಣವನ್ನ ಕೇಳ್ತಾನೆ. ಆಗ 1 ಲಕ್ಷ ಹಣವನ್ನ ಕೊಟ್ಟೆ. ತಂದೆ ಹೆಸರಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬೇಕು ಅಂತೇಳಿ ಹಣವನ್ನ ಕೇಳ್ತಾನೆ. ಆಗ ತಾಯಿಯ ಒಡವೆಗಳನ್ನ ಅಡ ಇಟ್ಟು 10 ಲಕ್ಷ ಹಣವನ್ನ ಕೊಟ್ಟೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ವರದಕ್ಷಿಣೆ ಕಿರುಕುಳವನ್ನ ಕೊಟ್ಟಿದ್ದಾರೆ, ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತೇಳಿ ಸದ್ಯ ಪವಿತ್ರ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಆಕೆ ಕೊಟ್ಟಂತ ದೂರಿನ ಅನ್ವಯವಾಗಿ ನೋಟಿಸ್ ಕೊಡ್ಲಿಕ್ಕೆ ಎಸ್ ನಾರಾಯಣ್, ಅವರ ಪತ್ನಿ ಭಾಗ್ಯವತಿ ಹಾಗೂ 2ನೇ ಪುತ್ರ ಪವನ್ಗೆ ನೋಟಿಸ್ ಕೊಡ್ಲಿಕ್ಕೆ ಸದ್ಯ ಜ್ಞಾನಭಾರತಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.